ನೀನ್ ಬೇಜಾರ್ ಮಾಡ್ಕೋಬೇಡ ನಂದಿನಿ. ಅತ್ತೆನ ಒಪ್ಸಿ ನಿನಗೂ ಅಖಿಲ್ಗೂ ಮದ್ವೆ ಮಾಡಿಸೋ ಜವಾಬ್ದಾರಿ ನಮ್ದು. ಅತ್ತೆ ಒಪ್ಕೋತಾರೋ ಇಲ್ವೋ ವಸು? ಅವ್ರು ಮಾತಾಡ್ತೀನಿ ಅಂತ ಹೇಳಿದ್ರಲ್ಲಕ್ಕ. ನಡೀರಿ, ಈಗ್ಲೇ ಎಲ್ರೂ ಅತ್ತೆ ಹತ್ರ ಹೋಗಿ ಮಾತಾಡೋಣ. ನಡೀರಿ. ಲೋಕಿಟ್ಟು, ಅಕ್ಕನ್ನೆಲ್ಲಾದ್ರೂ ನೋಡಿದ್ಯೇನೋ? ಇಲ್ಲಮ್ಮ. ಎಷ್ಟೊತ್ತು ಅಂತ ಫೋನಲ್ಲಿ ಆಟಾಡ್ತೀಯೋ? ಕೊಡಿಲಿ, ಅಕ್ಕಂಗ್ ಫೋನ್ ಮಾಡೋಣ. ಹಲೋ ಅಮ್ಮ, ಎಲ್ಲೇ ಇದೀಯಾ? ಆಚೆ ಬಂದಿದ್ದೀನಮ್ಮ. ಯಾಕೆ? ಸಾಯೋದಕ್ಕೆ. ಆ ಏನೇ ಮಾತಾಡ್ತಿದೀಯಾ? ನಾನು ಸೂಸೈಡ್ ಮಾಡ್ಕೋತಿದ್ದೀನಿ. ಸೂಸೈಡಾ? ಏನೇ ಮಾಡ್ತಿದೀಯಾ? ಶಿವಾನಿ, ನನ್ ಮಾತ್ ಕೇಳು. ಏನಂದ್ರೆ ಅತ್ತೆ ಜೊತೆ ಮಾತಾಡೋಣ. ಲೇ ಶಿವಾನಿ, ಯಾಕೆ ಹಂಗ್ ಮಾತಾಡ್ತಿದೀಯಾ? ಏನಾಯ್ತು ದಮಯಂತಿ? ಶಿವಾನಿ ಅಣ್ಣ ಸತ್ತೋಗ್ತೀನಿ ಅಂತಿದ್ದಾಳೆ. ವಾಟ್? ಹಲೋ ಶಿವಾನಿ, ಎಲ್ಲಿದ್ಯಮ್ಮ? ಹೇಳಲ್ಲ ಮಾವ, ನಾನು ಸಾಯಕ್ಕೆ ಅಂತ ಬಂದಿದ್ದೀನಿ. ಸತ್ತೋಗ್ತೀನಿ. ನನ್ನ ಪ್ಲಾನ್ ವರ್ಕೌಟ್ ಆಗ್ತಿದೆ. ಯಾಕೆ ಸಾಯ್ಬೇಕು ಅಂತಿದ್ಯಾ? ಮಾವ ನನ್ನ ಮದ್ವೆ ಮಾಡ್ಕೊಳ್ಳಲ್ಲ ಅಂದ್ರಲ್ಲ, ಅದಕ್ಕೆ. ಮಾವ ಇಲ್ದೇ ಇರೋ ಜೀವನ ನನಗ್ ಬೇಕಾಗಿಲ್ಲ. ಮಾವ ಇಲ್ದೇ ಇದ್ರೆ ನಾನ್ ಬದುಕಲ್ಲ, ಸತ್ತೋಗ್ತೀನಿ. ಅಯ್ಯೋ, ಅಂತ ಹುಚ್ಚು ಮಾತುಗಳನ್ನ ಮಾತಾಡ್ಬೇಡ ಶಿವಾನಿ. ಮನೆಗ್ ಬಾ. ನಾನ್ ಬರಲ್ಲ. ಎಲ್ಲ ನಿನ್ನಿಂದಲೇ ಅತ್ತೆ. ನೀನೇ ನನ್ನ ನಿಶ್ಚಿತಾರ್ಥನ ಹಾಳು ಮಾಡಿದ್ದು. ಮಾವ ನನಗ್ ಸಿಗದೆ ಇರೋ ಹಾಗೆ ಮಾಡ್ದೆ. ನಿನ್ನಿಂದಲೇ ನಾನು ಸಾಯ್ತಾ ಇರೋದು. ನಾನು ಹೇಳಿದ್ದನ್ನ ಹೇಳ್ದಂಗೆ ಮಾಡ್ತಿದ್ದಾಳೆ. ದಮಯಂತಿ ಮಗಳು ಅನ್ಸ್ಕೊಂಡ್ಲು. ಶಿವಾನಿ, ನೀನ್ ಯಾಕೆ ಸಾಯ್ಬೇಕು? ನೋಡು, ಅಂತ ಹುಚ್ಚ ಕೆಲಸನ ಮಾಡಕ್ ಹೋಗ್ಬೇಡ. ನೀನ್ ಎಲ್ಲಿದೆ ಅಂತ ಹೇಳು, ನಾನು ಈಗಲೇ ಕರ್ಕೊಂಡು ಬರ್ತೀನಿ. ಸಾರಿ ಮಾವ, ನಾನು ಬರಲ್ಲ, ಸತ್ತು ಹೋಗ್ತೀನಿ. ಅಮ್ಮ, ನನ್ ಮಗಳು ಸಾಯ್ತೀನಿ ಅಂತಿದ್ದಾಳೆ ಕಣೆ. ಅವಳಿಲ್ದೆ ನಾನು ಬದುಕಲ್ಲ ಕಣೆ. ನಮ್ಮನ್ ಕಾಪಾಡಮ್ಮ. ಅಕ್ಕ ನೀನ್ ಸಾಯ್ಬೇಡ ಕಣೆ, ಮನೆಗ್ ಬಾ. ಸಾರಿ ಕಣೋ ಕಿಟ್ಟು, ಅಮ್ಮನ್ ಚೆನ್ನಾಗಿ ನೋಡ್ಕೋ. ಶಿವಾನಿ, ನನ್ ಮಾತ್ ಕೇಳಮ್ಮ. ನನ್ ಬಂಗಾರ ಅಲ್ವಾ, ಮನೆಗ್ ಬಾ ಅಮ್ಮ. ಮಾವನ್ ಜೊತೆ ನನಗ್ ಮದ್ವೆ ಮಾಡ್ತೀನಿ ಅಂತ ಹೇಳು, ಆಗ ಬರ್ತೀನಿ. ಮೊದ್ಲು ಮನೆಗ್ ಬಾರೆ, ಮಾತಾಡೋಣ. ಅವಳದು ಮೊಂಡ ಹಠ ಕಣಮ್ಮ, ಯಾರ ಮಾತು ಕೇಳಲ್ಲ, ಸತ್ತೋಗ್ತಾಳೆ. ಅಖಿಲ್ ಜೊತೆ ಮದ್ವೆ ಮಾಡ್ತೀನಿ ಅಂತ ಹೇಳು, ಅದಕ್ಕೆ ಬಂದ್ಬಿಡ್ತಾಳೆ. ನೀನ್ ಇಷ್ಟದ ಪ್ರಕಾರನೇ ಮಾಡ್ತೀವಿ ಶಿವಾನಿ, ನೀನ್ ಸಾಯ್ಬೇಡ, ಮನೆಗ್ ಬಾ. ಶಿವಾನಿ, ಅಯ್ಯೋ ಶಿವಾನಿ, ಶಿವಾನಿ ಏನಾಯ್ತು? ಶಿವಾನಿ ಏನಾಯ್ತೆ? ಸಾವಿಗೆ ಒಂದಡಿ ತೂರ್ತಲ್ಲಿದ್ದೀನಮ್ಮ. ಅಯ್ಯಯ್ಯೋ, ನಿಮ್ ಅಜ್ಜಿ ಮಾತ್ ಕೊಟ್ಟಾಯ್ತಲ್ಲ, ಮನೆಗ್ ಬಾರೆ. ಅಜ್ಜಿ ಅಲ್ಲ, ಅಭಿಭಾವ ವಸು ಅದ್ಗೆ ಮಾತ್ ಕೊಡ್ಬೇಕು. ಚಿಕ್ಕ ಮಾವನ್ ಜೊತೆ ನನಗ್ ಮದ್ವೆ ಮಾಡ್ತೀನಿ ಅಂತ ಹೇಳ್ಬೇಕು. ಆಗ್ಲೇ ಬರೋದು. ಹೇಳು ಅಣ್ಣ, ಹೇಳು ಅದಕ್ಕೆ, ನನ್ ಮಗಳ ಜೀವನ ಉಳಿಸಿ. ಶಿವಾನಿ, ನೀನ್ ಮೊದಲು ಮನೆಗೆ ಬಾ. ಎಲ್ರು ಕೂತ್ಕೊಂಡು ಮಾತಾಡೋಣ. ನಮ್ ಮಾತ್ ಕೇಳು ಶಿವಾನಿ, ನಿನಗ್ ಒಳ್ಳೇದ್ ಮಾಡ್ತೀವಿ, ಮನೆಗ್ ಬಾ. ಹಾಗಾದ್ರೆ ಮಾವನ್ ಜೊತೆ ಮದ್ವೆ ಮಾಡಲ್ಲ ಅಂತಾಯ್ತು. ನಾನ್ ಬರಲ್ಲ, ಎಲ್ಲಿದ್ದೀನಿ ಅಂತಾನೂ ಹೇಳಲ್ಲ. ನನ್ ಶವ ಮಾತ್ರ ನಿಮಗ್ ಸಿಗೋದು. ಬಾಯ್. ಹಲೋ, ಶಿವಾನಿ, ಶಿವಾನಿ, ಸ್ವಲ್ಪ ಹೊತ್ತು ಫೋನ್ ಲಿಫ್ಟ್ ಮಾಡಲ್ಲ. ಏನ್ ಮಾಡ್ತಾರೆ ನೋಡೋಣ. Damn it. ಛೆ, ಅವಳು ಹೇಳಿದ ಹಾಗೆ ಮಾಡ್ಬಿಡ್ತಾಳೆ ಕಣೋ. ಬೇಗ ಹೋಗಿ ಅವಳನ್ನ ಕಾಪಾಡಿ. ಅಖಿಲ್ ಜೊತೆ ಮದ್ವೆ ಮಾಡ್ತೀನಿ ಅಂತ ಹೇಳಿ ಕರ್ಕೊಂಡ್ ಬನ್ನಿ. ಅಮ್ಮ, ನನ್ ಮಗಳು ಸಾಯ್ತೀನಿ ಅಂತಿದ್ದಾಳ ಕಣೆ. ನಾನೀಗ ಬದುಕಲ್ಲ. ಕೇಳಿಲಿ, ನನ್ ಮಗನ್ ಜೊತೆ ನೇಣು ಹಾಕೋತೀನಿ. ನಡೆಯೋ ಕಿಟ್ಟು. ದಮಯಂತಿ ದಮಯಂತಿ ನಿಂತ್ಕೋ. ಶಿವಾನಿ ಎಲ್ಲೇ ಇದ್ರು
ಹುಷಾರಾಗಿ ಮನೆ ಕರ್ಕೊಂಬರೋ ಜವಾಬ್ದಾರಿ ನಂದು. ನೀನೇನು ಟೆನ್ಷನ್ ಆಗಬೇಡ. ಹೊಸವ್ರೆ ಬನ್ನಿ. ಶಿವಾನಿ ಎಲ್ಲಿದ್ದಾಳಂತ ಹೇಗೆ ಗೊತ್ತಾಗತ್ತ ಅಭಿ? ಪೊಲೀಸ್ ಅವ್ರಿಗೆ ಫೋನ್ ಮಾಡೋಣ. ಬೇಕಾಗಿಲ್ಲ ಅಣ್ಣ. ಶಿವಾನಿ ಕಾಲ್ ಮಾಡಿದ್ಲಲ್ಲ, ಅವಳ ಫೋನ್ ಸಿಗ್ನಲ್ ಮೂಲಕ ಟ್ರೇಸ್ ಮಾಡ್ಬೋದು. ಹೊಸವ್ರೆ ಬನ್ನಿ. ಅಯ್ಯೋ ಶಿವಾನಿ, ನೀನ್ ಸುಮ್ಮನಿರೆ ಭಗವಂತ. ಶಿವಾನಿ ಸೆಲ್ಫೋನ್ ಸಿಗ್ನಲ್ಲು ಈ ಸುತ್ತಮುತ್ತಲೇ ತೋರಿಸ್ತದೆ ಹೊಸವ್ರೆ. ಖಂಡಿತ ಶಿವಾನಿ ಇಲ್ಲೇ ಇರ್ತಾಳೆ ಅಂತೀರಾ? ಬನ್ನಿ ನೋಡೋಣ. ಏನ್ರಿ ಅದು? ಅಲ್ಲಿ ಅಷ್ಟೊಂದು ಜನ ಸೇರಿದ್ದಾರೆ. ಏನಾಗಿದೆ ಸರ್ ಅಲ್ಲಿ? ಪಾಪ ಯಾವುದೋ ಹುಡುಗಿ ಕಾಲು ಜಾರಿ ಕೆಳಗೆ ಬಿದ್ಲೋ, ಮೇಲಿಂದ ಬಿದ್ದು ಸೂಸೈಡ್ ಮಾಡ್ಕೊಂಡ್ಲೋ ಗೊತ್ತಿಲ್ಲ, ಸತ್ತೋಗಿದ್ದಾಳೆ. ಶಿವಾನಿ! ಶಿವಾನಿ! ಸರ್ ನಿಂತ್ಕೊಳ್ಳಿ. ಒಳಗೆ ಹೋಗ್ಬಾರ್ದು, ಬಾಡಿ ಟಚ್ ಮಾಡಬಾರ್ದು. ಸರ್ ಅವಳ ನನ್ನ ತಂಗಿ ಮಗಳು ಶಿವಾನಿ ಸರ್. ಅವಳು ಸರ್ ಪ್ಲೀಸ್ ಸರ್. ಅವಳಿನ್ನು ಬದುಕಿದಾಳೇನೋ ಒಂದ್ಸಲ ನೋಡಕ್ ಬಿಡಿ. ಇಲ್ಲ ಮೇಡಮ್, ಸ್ಪಾಟ್ ಅಲ್ಲೇ ಸತ್ತೋಗಿದ್ದಾಳೆ. ನಾವೆಲ್ಲ ಚೆಕ್ ಮಾಡಿದೀವಿ. ಶಿವಾನಿ ಸರ್ ಒಂದ್ಸರಿ ಆದ್ರೂ ನೋಡ್ತೀನಿ ಸರ್. ಸಾರಿ ಸರ್, ಇದು ಸೂಸೈಡೋ ಆಕ್ಸಿಡೆಂಟೋ ಗೊತ್ತಿಲ್ಲ. ನಮ್ಮ SI ಬಂದು ನೋಡ್ತಾರೆ. ಆಧಾರ ಯಾವುದು ನಾಶ ಆಗ್ಬಾರ್ದು. ಪ್ಲೀಸ್ ಕೋಆಪರೇಟ್ ಮಾಡಿ. ಬಾಡಿನ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ಮೇಲೆ ನೀವು ನೋಡ್ಬೋದು. ಶಿವಾನಿ ಏನ್ರಿ ಇದು? ಶಿವಾನಿ ಹೀಗ್ ಮಾಡ್ಕೊಂಡ್ಲು. ನಾವು ಬರೋದ್ರೊಳಗೆ ಅನಾಹುತ ಆಗೋಗಿದೆ. ಶಿವಾನಿ ಸುಮ್ಮನೆ ಹೆದರ್ಸ್ತದಳೆ ಅಂತ ಅನ್ಕೊಂಡೆ, ಆದ್ರೆ ಇಂಥ ಕೆಲಸ ಮಾಡ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲ. ಈಗ ಈಗ ಈ ವಿಷಯನ ದಮಯಂತಿ ಹೇಗ್ರಿ ಹೇಳೋದು? ಈ ವಿಷಯ ಅವಳಿಗೆ ಗೊತ್ತಾದ್ರೆ ತಡ್ಕೋತಾಳ? ಅತ್ತೆಗೇನ್ ಹೇಳೋದು? ಅಯ್ಯೋ ಸರ್ ಒಂದ್ಸಲ ನೋಡಕ್ ಬಿಡಿ ಸರ್ ಪ್ಲೀಸ್. ಸರ್ ಶಿವಾನಿ ಹೊಸವ್ರೆ SI ಬರ್ತಾ ಇದಾರೆ. ಸರ್ ನಮಸ್ತೆ ಸರ್. ಸರ್ ಸರ್ ಆ ಹುಡುಗಿ ನನ್ನ ತಂಗಿ ಮಗಳು ಸರ್. ಶಿವಾನಿ ಸರ್ ಒಂದು ಸಲ ನೋಡಕ್ ಬಿಡಿ ಸರ್ ಪ್ಲೀಸ್. ಸಾರಿ ಸರ್, ಆ ಹುಡುಗಿ ಬಾಡಿನ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡ್ತೀವಿ. ಪೋಸ್ಟ್ ಮಾರ್ಟಮ್ ಆದ್ಮೇಲೆ ಆ ಹುಡುಗಿ ಬಾಡಿನ ನಿಮಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ನೀವು ಅಲ್ಲಿಗೆ ಬನ್ನಿ ಸರ್ ಪ್ಲೀಸ್. ಕಾನ್ಸ್ಟೇಬಲ್ ಒಂದ್ಸಲ ನೋಡಕ್ ಬಿಡಿ ಸರ್. ಶಿವಾನಿ ಶಿವಾನಿ ದಮಯಂತಿ. ಅಣ್ಣ ನನ್ನ ಮಗಳಲ್ಲಿ ಅಣ್ಣ, ಅವಳಿಗೆ ಏನ್ ಮಾಡಿದ್ರಿ? ಅವಳು ಹೇಗ್ ಸತ್ತಂದು ಅಣ್ಣ? ನಿಜ ಹೇಳು ಅಣ್ಣ. ಅದು ಅದು ಶಿವಾನಿನೇನಾ? ಅವಳು ಜೀವಂತ ಕರ್ಕೊಂಡ್ ಬರ್ತೀನಿ ಅಂದ್ರಲ್ಲ, ಸತ್ತೋದ್ಲು ಅಂತ ಹೇಳ್ತಿದ್ರಲ್ಲ, ಯಾಕಣ್ಣ? ನನ್ ಮಗಳನ್ನ ತೋರ್ಸು ಅಣ್ಣ, ನನ್ ಮಗಳನ್ನ ತೋರ್ಸು. ಶಿವಾನಿ ಶಿವಾನಿ
ಫೋನ್ ಮಾಡಿ ಸತ್ತೋಗ್ತೀನಿ ಅಂದ್ರೆ ಸುಮ್ನೆ ಹೆದರ್ಸ್ತಾಳೆ ಅಂತ ಅನ್ಕೊಂಡೆ ಅಣ್ಣ. ಸ್ವಲ್ಪ ಹೊತ್ತಲ್ಲಿ ವಾಪಸ್ ಬರ್ತಾಳೆ ಅಂತ ಅನ್ಕೊಂಡೆ. ಅಯ್ಯೋ ಭಗವಂತ, ಶಿವಾನಿ ಆ ಹಾಸ್ಪಿಟಲ್ ಇದ್ದಿದ್ರೆ ನನ್ನ ಮಗಳು ಬದುಕಿರ್ತಿದ್ಲು. ಯಾಕೆ ಹಿಂಗ ಅನ್ಯಾಯ ಮಾಡ್ದೆ ಅಣ್ಣ? ಇವಾಗ ನಾನು ಹೆಂಗ್ ಬದುಕ್ಲಿ? ಅಯ್ಯೋ ಸುಮ್ಮನಿರಮ್ಮ. ಅಯ್ಯೋ ಶಿವಾನಿ, ಅಯ್ಯೋ ಶಿವಾನಿ. ಒಳಗೆ ಬಾಡಿಗೆ ಪೋಸ್ಟ್ ಮಾರ್ಟಮ್ ನಡೀತಿದೆ. ಇದು ಅವ್ರ ವಸ್ತುಗಳು. ಅಯ್ಯೋ ಶಿವಾನಿ, ಅಯ್ಯೋ ಶಿವಾನಿ, ಅಣ್ಣ ಶಿವಾನಿ, ಸುಮ್ಮನಿರಮ್ಮ. ಯಾಕೆ ನನಗೆ ಅನ್ಯಾಯ ಮಾಡ್ಬಿಟ್ಟು ಹೋದೆ? ಅಮ್ಮ ಅಮ್ಮ ನೋಡಮ್ಮ, ನಿನ್ ಮೊಮ್ಮಗಳು ಎಂತ ಕೆಲಸ ಮಾಡಿದಾಳೆ ಅಂತ. ಯಾವಾಗ್ಲೂ ನಗ್ತಾ ಇರ್ತಿದ್ಲು, ನಮ್ಲೆಲ್ಲರನ್ನು ಅಳಿಸಿ ಹೊರಟೋದ್ಲು ಕಣಮ್ಮ. ಶಿವಾನಿ, ಅಮ್ಮ ಶಿವಾನಿ ಹೊರಟೋದಲ್ಲಮ್ಮ. 20 ವರ್ಷ ಅವಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡಿದ್ನಮ್ಮ. ನನಗೆ ಹೇಳ್ದೆ ಯಾವ ಕೆಲಸನೂ ಮಾಡ್ತಿರ್ಲಿಲ್ಲ. ಆತ್ಮಹತ್ಯೆ ಮಾಡ್ಕೋಬೇಕು ಅನ್ನೋ ಬುದ್ಧಿ ಅವಳಿಗೆ ಹೆಂಗ್ ಹುಟ್ಟೋ, ಯಾರು ಹುಟ್ಟಿಸಿದ್ರು ಶಿವಾನಿ? ಅಯ್ಯೋ ದೇವ್ರೆ, ಶಿವಾನಿಗೆ ಆತ್ಮಹತ್ಯೆ ಐಡಿಯಾ ಕೊಟ್ಟಿದ್ದು ನಾನೇ. ಅದೇನಾದರೂ ಗೊತ್ತಾದ್ರೆ ಎಲ್ಲರೂ ಸೇರಿ ನನ್ನ ಕಥೆ ಹೆಸಕ್ಬಿಟ್ಟು ಸಾಯಿಸ್ಬಿಡ್ತಾರೆ. ನಾನು ಹುಷಾರಾಗಿರ್ಬೇಕು. ಸುಮ್ನಿರೆ, ಅಖಿಲ್ ಜೊತೆ ಮದ್ವೆ ಆಗಿಲ್ಲ ಅನ್ನೋ ನೋವಲ್ಲಿ ಹೋಗಿ ಸತ್ತೋದ್ಲು. ಅಷ್ಟೇ ಅಷ್ಟೇ, ಸುಮ್ನಿರು. ಶಿವಾನಿ, ಶಿವಾನಿ, ಅಕ್ಕ, ಶಿವಾನಿ, ಅಕ್ಕ, ಶಿವಾನಿ, 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 ಅಮ್ಮ ಶಿವಾನಿ, ಸುಮ್ಮನಿರು. ಶಿವಾನಿ, ದಮಯಂತಿ, ಅಳ್ಬೇಡ ದಮಯಂತಿ. ಅಕ್ಕ, ಅಕ್ಕ, ಎದ್ದೇಳಕ್ಕ. ಶಿವಾನಿ, 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 ಪೋಸ್ಟ್ ಮಾರ್ಟಮ್ ಮುಗ್ದಿದೆ. ರಿಪೋರ್ಟ್ ನಾಳೆ ಸಿಗತ್ತೆ. ಕಾಪಿನ ಮನೆ ಕಳಿಸ್ತೀವಿ. ಫಾರ್ಮಾಲಿಟೀಸ್ ಕಂಪ್ಲೀಟ್ ಮಾಡಿ ಬಾಡಿನ 1 ಅವರಲ್ಲಿ ಕೊಡ್ತೀವಿ. ಹಾಸ್ಪಿಟಲಲ್ಲೇ ಎಲೆಕ್ಟ್ರಾನಿಕ್ ಕ್ರಿಮಿಷನ್ ಇದೆ. ಬೇಕಾದರೆ ಆ ಕಾರ್ಯನ ನೀವಿಲ್ಲೇ ಪೂರ್ತಿ ಮಾಡಬಹುದು ಅದನ್ನು. ಶಿವಾನಿ, ಓಕೆ. ಅಯ್ಯೋ ಶಿವಾನಿ, ದಮಯಂತಿ, ಸಮಾಧಾನ ಮಾಡ್ಕೋ ದಮಯಂತಿ. ದಮಯಂತಿ, ದಮಯಂತಿ, ಅಳ್ಬೇಡ ದಮಯಂತಿ. ಶಿವಾನಿ, 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 ಸಮಾಧಾನ ಮಾಡ್ಸೋದಮಯಂತಿ. ಶಿವಾನಿ, ದಮಯಂತಿ, ದಮಯಂತಿ. ಶಿವಾನಿ, 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 ದಮಯಂತಿ, ಸಮಾಧಾನ ಮಾಡ್ಕೋ, ಅಳ್ಬೇಡ. ಅಣ್ಣ.
ಲೋಕಿಟ್ಟು ಇದೇನು ಅಂತ ನೋಡು. ಅಕ್ಕ ಬರ್ದಿರೋ ಲೆಟರ್ ಅಮ್ಮ. ಲೆಟ್ರ ಓದು. ಪ್ರೀತಿಯ ಅಮ್ಮನಿಗೆ, ನನ್ನ ಕ್ಷಮಿಸು. ನಿನ್ನ ಮಾತಿಗೆ ಇಲ್ಲ ಅಂದು ಸಾಯ್ತಿದ್ದೀನಿ. ನನ್ನ ಸಾವಿಗೆ ಕಾರಣ ಆ ವಸು ಅತ್ತನೆ. ಅಜ್ಜಿ ನಮಗೆ ಕೊಟ್ಟಿರೋ ಮಾತಿಗೆ ಇಲ್ಲ ಅಂದು ಆ ನಂದಿನಿನ ಮಾವನ ಜೊತೆ ಮದುವೆ ಮಾಡ್ಬೇಕನ್ಕೊಂಡ್ರು. ಮಾವ ಇಲ್ಲದೆ ನಾನು ಬದುಕಲ್ಲ ಅಂತ ನಾನು ಫೋನಲ್ಲಿ ಹೇಳಿದ್ರು. ವಸು ಅತ್ಗೆ ತಲೆ ಕೆಡಿಸ್ಕೊಳ್ಲಿಲ್ಲ. ಕಡೆ ಪಕ್ಷ ಮಾವನ ಜೊತೆ ಮದುವೆ ಮಾಡ್ತೀನಿ ಅಂತ ಮಾತಿನ ವರ್ಷಗೂ ಹೇಳಲಿಲ್ಲ. ಅದಕ್ಕೆ ಮನ್ಸಿಗೆ ಬೇಜಾರಾಗಿ ಮಾವ ನನಗೆ ಸಿಗಲ್ಲ ಅನ್ನೋ ನೋವಲ್ಲಿ ಸಾಯ್ತಿದ್ದೀನಿ. ವಸು ಅತ್ಗೆನ ನಾನು ಯಾವತ್ತೂ ಕ್ಷಮಿಸಲ್ಲ. ನೀನು ಕೂಡ ಕ್ಷಮಿಸ್ಬೇಡಮ್ಮ. ಇಂತಿ ನಿನ್ನ ಶಿವಾನಿ. ಶಿವಾನಿ, ವಸು 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 ಏಯ್ ವಸು, ನನ್ ಮಗಳನ್ನ ಸಾಯಿಸ್ಬಿಟ್ಟೆ ಅಲ್ವಾ? ನನ್ ತಮ್ಮನ್ ಮದ್ವೆ ಮಾಡ್ಕೊಂಡು ಈ ಮನೆ ಸೊಸೆಯಾಗಿ 100 ಕಾಲ ಬದುಕ್ಬೇಕು ಅಂತಿರೋಳ್ಳ. 2 ದಿನ ಖುಷಿಯಾಗಿ ಬಹಳಕ್ ಮುಂಚೆನೆ ನೀನ್ ಅವಳನ್ನ ನುಂಗ್ ಹಾಕ್ಬಿಟ್ಟಲೆ. ಏನ್ ಹೇಳ್ತಿದ್ದೆ ದಮಯಂತಿ? ಶಿವಾನಿನ ನಾನ್ಯಾಕೆ ಸಾಯಿಸ್ಲಿ? ನೀನೇ ಸಾಯಿಸಿದ್ದು. ನನ್ ಮಗಳನ್ನ ಸಾಯಿಸಿರೋ ಕೊಲೆ ಪಾತಕಿ ನೀನು, ಅಪರಾಧಿ ನೀನು. ಸಾಯಕ್ ಮುಂಚೆ ನನ್ ಮಗಳು ನಿನ್ ಬಗ್ಗೆ ಬರೆದಿದ್ದಾಳೆ. ಅವಳು ಆತ್ಮಹತ್ಯೆ ಪತ್ರ ಓದು. ಅವಳು ನಿನಗೆ ಏನ್ ಅನ್ಯಾಯ ಮಾಡಿದ್ಲು, ಏನ್ ದ್ರೋಹ ಮಾಡಿದ್ಲು ಅಂತ ನೀನ್ ಸೇಳಿಟ್ಕೊಂಡಿದ್ದೆ. ನಿಂತರಾನೆ ಅವಳು ಕೂಡ ಈ ಮನೆ ಸೊಸೆ ಆಗ್ಬೇಕು ಅಂತ ಆಸೆ ಪಟ್ಲು. ಆ ಚಿಕ್ಕ ಹುಡುಗಿ ಮೇಲೆ ನೀನ್ ಅಸೂಯೆ ಪಡ್ತೀಯಾ? ಅವಳ ಆಯಸ್ಕಿತ್ಕೋತೀಯಾ? ಶಿವಾನಿ ಸಾಯೋದಕ್ಕೆ ಹೊಸೋರ್ ಕಾರಣ ಅಲ್ಲ, ವಸುನೇ ಕಾರಣ. ನನ್ ಮೊಮ್ಮಗಳನ್ನ ವಸುನೆ ಸಾಯಿಸಿದ್ದು. ಅವಳ ಆಸೆನ ಸಾಯಿಸಿದ್ಲು, ಅವಳ ಆಯಸ್ಸನ್ನ ಕಿತ್ಕೊಂಡ್ಲು. ಕೊಲೆಗಾರ್ತಿ ಇವಳು. ಅತ್ತೆ, ನೀವು ಕೂಡನಾ? ನಿನಗ್ ಮಾತಾಡೋ ಅರ್ಹತೆ ಇಲ್ಲ ವಸು. ಒಂದು ಚಿಕ್ಕ ಜೀವನ ಬಲಿ ತಗೊಂಡಿದ್ಯಾ, ಅಪರಾಧಿ ಕಣೆ ನೀನು. ನಾನೀ ಮನೆ ವ್ಯಕ್ತಿ ಅಂತ ಹೇಳಿದ್ದು ಶಿವಾನಿ ಬಗ್ಗೆ, ಆದ್ರೆ ನೀನು ನಂದಿನಿನ ಕರ್ಕೊಂಡು ಬಂದೆ. ನನಗೊಂದು ಮಾತು ಕೂಡ ಹೇಳಿಲ್ಲ. ನಂದಿನಿ ಜೊತೆಗೆ ಅಖಿಲ್ ಮದುವೆ ಅಂತ ಹಠ ಹಿಡ್ದೆ. ಅದು ಅವರೊಬ್ಬರದೇ ನಿರ್ಧಾರ ಅಲ್ಲಮ್ಮ. ಅಖಿಲ್ಗೆ ನಂದಿನಿ ಕೊಟ್ಟು ಮದುವೆ ಮಾಡ್ಬೇಕನ್ನೋದು ನಾವೆಲ್ಲರೂ ಅನ್ಕೊಂಡಿದ್ವಿ. ಆದ್ರೆ ನಂದಿನಿನೇ ಅಖಿಲ್ ಹೆಂಡತಿ ಆಗ್ಬೇಕು ಅಂತ ವಸು ಒತ್ತಡ ಹಾಕದ್ಲಲ್ಲೋ, ಆ ಮಾತನ್ನೇ ಅಖಿಲಿಂದ ಬಲವಂತವಾಗಿ ಹೇಳ್ಸಿದ್ಲಲ್ಲ. ಇಲ್ಲ ಅತ್ತೆ, ನನಗೆ ಇಷ್ಟ ಆಗಿದ್ನೇ ನಾನು ಹೇಳಿತು. ಅದಕ್ಕೆ ನನ್ನ ಅಭಿಪ್ರಾಯ ಕೇಳಿದ್ರು ಅಷ್ಟೇ.
ಇದರಲ್ಲಿ ವಸು ಬಲ್ವಂತ ಏನೂ ಇಲ್ಲಮ್ಮ. ಎಲ್ಲರೂ ಸೇರಿನೇ ನಿರ್ಧಾರ ತಗೊಂಡಿದ್ದು. ನೀವು ಹೇಳಿದ್ದನ್ನ ನಾವು ತಪ್ಪಾಗಿ ತಿಳ್ಕೊಂಡಿದ್ರಿಂದಾನೇ ಈ ಅನರ್ಥ ಆಗಿರೋದು ಅತ್ತೆ. ಇದರಲ್ಲಿ ವಸುದಿನ್ನೂ ತಪ್ಪಿಲ್ಲ. ತಪ್ಪೆಲ್ಲ ವಸುದೆ. ಅವಳು ಹಾಗೆ ಮಾಡಿದ್ರಿಂದಲೇ ನನ್ನ ಮಗಳು ಮನ್ಸಿಗೆ ನೋವಾಗಿದ್ದು. ಈ ವಸು ಮಾತಿಗಿಲ್ಲ ಅನ್ನಲ್ಲ ಅಂತ ಅಖಿಲ್ ನಮ್ ಶಿವಾನಿನ್ ಮದ್ವೆ ಆಗಲ್ಲ ಅಂತ ತುಂಬಾ ನೊಂದ್ಕೊಂಡು ಲೆಟರ್ ಬರ್ದು ಸತ್ತೋದ್ಲು.